ನಮಸ್ತೆ, ಮೈಸೆಲ್ಫ್ ಉಷಾರಾಣಿ ಫ್ರಮ್ ನ್ಯೂ ಹಾರ್ಡ್ವಿಕ್ ಇಂಡಿಯನ್ ಸ್ಕೂಲ್. ಇಂದು ನಾನು ಶ್ರೀಕೃಷ್ಣನ ಜನ್ಮದ ಉದ್ದೇಶವನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಶ್ರೀಕೃಷ್ಣ ಪರಮಾತ್ಮ ಶ್ರಾವಣ ಮಾಸದ ಆಗಸ್ಟ್ ತಿಂಗಳ 26ನೇ ತಾರೀಕು ಮಧ್ಯರಾತ್ರಿ ಮಥುರಾದ ಸೆರೆಮನೆಯಲ್ಲಿ ಜನಿಸಿದ. ವಸುದೇವ ಹಾಗೂ ದೇವಕಿಯ 8ನೆಯ ಮಗನಾಗಿ ಜನಿಸಿದನು. ಅವನು ನಮ್ಮಂತೆ ಕೇವಲ ಮನುಷ್ಯನಲ್ಲ, ಅವನೊಬ್ಬ ದೇವಪುರುಷ, ವಿಷ್ಣುವಿನ 8ನೇ ಅವತಾರ ಅಂತ ಹೇಳ್ಬೋದು. ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಉದ್ದೇಶ ಏನು ಅಂದರೆ ನಮಗೆಲ್ಲರಿಗೂ ಈಗಾಗಲೇ ತಿಳಿದಿದೆ. ಎಲ್ಲಿ ಅಧರ್ಮ ಹೆಚ್ಚಾಗ್ತಾ ಇರುತ್ತೋ ಅಲ್ಲಿ ಧರ್ಮವನ್ನು ನೆಲೆಸಲಿಕ್ಕೋಸ್ಕರ ಪ್ರತಿ ಬಾರಿಯೂ ಎಲ್ಲೆಲ್ಲಿ ಅಧರ್ಮ ಇರುತ್ತೋ ಆ ಒಂದು ಜಾಗದಲ್ಲಿ ಶ್ರೀ ವಿಷ್ಣುವು ಮಹಾನ್ ಅವತಾರಗಳನ್ನು ತಾಳಿದ್ದಾರೆ. ಅದರಲ್ಲಿ ಶ್ರೀಕೃಷ್ಣನಾಗಿಯೂ ಕೂಡ ಜನ್ಮವನ್ನು ತಾಳಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಶಿಷ್ಟರನ್ನು ರಕ್ಷಿಸಿ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಎಂದೇ ಜನಿಸಿದರು. ಅಷ್ಟೇ ಅಲ್ಲ, ಬಹು ಮುಖ್ಯವಾಗಿ ಅವರು ಇಡೀ ಮಾನವ ಕುಲಕ್ಕೆ ಒಂದು ದೊಡ್ಡದಾದ ಉಡುಗೊರೆಯನ್ನೇ ನೀಡಿದ್ದಾರೆ. ಅದೇನು ಅಂದರೆ, ಮಹಾಭಾರತದ ಕುರುಕ್ಷೇತ್ರದಲ್ಲಿ ಅರ್ಜುನನು ಬಹಳ ದುಃಖದಿಂದ ವಿಷಾದಗೊಂಡಾಗ ಮುಂದೇನು ಮಾಡಬೇಕು ಅಂತ ತಿಳಿದಲೆ ಅವನು ದುಃಖಿತಗೊಂಡಾಗ ಶ್ರೀಕೃಷ್ಣ ಪರಮಾತ್ಮ ಧೈರ್ಯವನ್ನು ಹೇಳಿ ಯುದ್ಧವನ್ನು ಗೆಲ್ಲುವಂತೆ ಮಾಡಿದ. ಅದಾವ ಮಾತುಗಳು ಅವನಿಗೆ ತಲುಪ್ತೀವು, ಯಾವ ರೀತಿ ಅವನಿಗೆ ಧೈರ್ಯವನ್ನು ತಂದು ಕೊಡ್ತು ಅಂತಂದರೆ ನಮಗೆಲ್ಲರಿಗೂ ತಿಳಿದ ಹಾಗೆ ಅದು ಭಗವದ್ಗೀತೆ. ಭಗವಾನ್ ಶ್ರೀಕೃಷ್ಣನೇ ಹೇಳಿದಂಥ ಗೀತೆ. ಅಂತಹ ಶಕ್ತಿ ಅದರಲ್ಲಿ ಏನಿದೆ ಅಂದರೆ ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕಿನಲ್ಲಿ ಹಲವು ರೀತಿಯ ಕಷ್ಟಗಳಿದೆ, ನೋವಿದೆ, ನರಳಾಟ ಇದೆ. ಯಾಕೆ ಹೀಗಾಗಿದೆ ಅನ್ನುವ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ. ನಾನು ಯಾರು, ಎಲ್ಲಿಂದ ಬಂದೆ, ಯಾತಕ್ಕಾಗಿ ಹುಟ್ಟಿದ್ದೇನೆ, ಮುಂದೆ ನನ್ನ ಹುಟ್ಟಿನ ಉದ್ದೇಶ ಏನು, ಇದೆಲ್ಲದರ ಪ್ರಶ್ನೆಗಳಿಗೆ ಉತ್ತರ ನಾವು ಭಗವದ್ಗೀತೆಯಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ, ಬೇರೆಲ್ಲೂ ಕೂಡ ನೋಡ್ಲಿಕ್ಕಾಗಲ್ಲ. ಹಾಗಾಗಿ ಇದು ಹಿಂದೂಗಳ ಮಹಾನ್ ಗ್ರಂಥ ಅಂತ ಹೇಳ್ಬೋದು. ಈ ಒಂದು ಭಗವದ್ಗೀತೆಯನ್ನ ಪ್ರತಿಯೊಬ್ಬ ಮನುಷ್ಯನು ಹಾಗೂ ಮಕ್ಕಳಿಗೆ ಮುಖ್ಯವಾಗಿ ತಿಳಿಸೋದ್ರಿಂದ ಅವರ ಭವಿಷ್ಯ ಕೂಡ ಬಹಳ ಉಜ್ವಲವಾಗಿ ಇರ್ತದೆ. ಹೇಗೆ ಅಂದರೆ, ಶಾಲೆಯ ಪಠ್ಯ ಪುಸ್ತಕದಲ್ಲಿ ನಾವು ನೋಡ್ಬೋದು, ಕೇವಲ ಆ ಒಂದು ಪಠ್ಯ ಪುಸ್ತಕವನ್ನು ಓದಿದ ಮಕ್ಕಳು ಕೂಡ ಇವತ್ತು ಕೊಲೆಗಾರರು ಆಗಿದ್ದಾರೆ, ಒಳ್ಳೆಯ ವಿದ್ಯಾರ್ಥಿಗಳು ಆಗಿದ್ದಾರೆ, ಹಾಗೆ ಕೆಟ್ಟ ಕೆಲಸವನ್ನು ಮಾಡುವ ವ್ಯಕ್ತಿಗಳು ಆಗಿದ್ದಾರೆ, ದುಷ್ಟರಾಗಿದ್ದಾರೆ. ಯಾಕೆ ಈ ಥರ ಪಠ್ಯಪುಸ್ತಕ ಓದಿದ್ರೂ ಕೂಡ ಏನಕ್ಕೆ ಈ ಥರ ಅಂದರೆ, ಅವರಿಗೆ ಮುಖ್ಯವಾಗಿ ತಲುಪಬೇಕಾದ ವಿಚಾರಗಳಲ್ಲಿಲ್ಲ. ಅದು ಭಗವದ್ಗೀತೆಯಲ್ಲಿ ಮಾತ್ರ ಸಿಗ್ತದೆ. ಅದನ್ನು ಪಠ್ಯಪುಸ್ತಕಗಳಲ್ಲಿ ಸೇರಿಸಿ ಕಲಿಸುವುದರಿಂದ ಮಕ್ಕಳ ಭವಿಷ್ಯ, ಪ್ರತಿಯೊಬ್ಬ ಮಕ್ಕಳು ಕೂಡ ಕಲ್ಪವೃಕ್ಷದಂತೆ ಆಗ್ತಾರೆ. ಅವರ ಸ್ನೇಹವನ್ನು ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇಡೀ ಸಮಾಜವನ್ನು ಉದ್ಧಾರವನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಭಗವದ್ಗೀತೆಯನ್ನು ಕಲಿಸೋಣ, ತಿಳಿಸೋಣ, ನಾವು ತಿಳ್ಕೊಳ್ಳೋಣ. ಬರೀ ಕೇಳೋದು ಮಾತ್ರ ಅಲ್ಲ, ಅದನ್ನು ಮನನ ಮಾಡ್ತಾ ನಮ್ಮ ಬದುಕಿಗೆ ಅಳವಡಿಸ್ಕೊಳ್ತಾ ನಾವು ಇಡೀ ಸಮಾಜದ ಉದ್ಧಾರಕ್ಕಾಗಿ ನಿಲ್ಲಬೇಕು. ಇದೇ ಶ್ರೀಕೃಷ್ಣ ಪರಮಾತ್ಮನ ಆಸೆ ಕೂಡ, ಅವನ ಉದ್ದೇಶ ಕೂಡ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ತೆ.